ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನೋಡಿ ನಂದು ಇಷ್ಟು ಲಾಂಗ್ ಹೇರ್‌ಗೆ ಇವಾಗ ಹೇರ್ ಕೇರ್ ಮಾಡ್ಕೊತಾ ಇದ್ದೀನಿ ನಾನು. ಆಹ್, ಆಕ್ಚುಲಿ ಇದು ಎಕ್ಸ್‌ಟೆನ್ಷನ್ ಆಯ್ತಾ? ನನಗೆ ಹೆವಿ ಹೇರ್ ಫಾಲ್ ಇತ್ತು. ಇವಾಗ ಓಕೆ ನಾನು ಯಾವ ಸೆರಮ್ ಯೂಸ್ ಮಾಡ್ತಿದ್ದೀನಿ ಎಲ್ಲಾನು ಹೇಳ್ತೀನಿ. ಒಂದು ಸೆರಮ್ ಲೈಫಲ್ಲಿ 10 ಇಯರ್ಸ್ ಇಷ್ಟೊಂದು ಯೂಟ್ಯೂಬ್ ನೋಡಿ ಎಲ್ಲ ಮಾಡಿದ್ದಕ್ಕೆ ಒಂದು ಸೆರಮ್ ಐ ಥಿಂಕ್ ಇಟ್ ಇಸ್ ಹೆಲ್ಪಿಂಗ್. ಐ ಆಮ್ ನಾಟ್ ಶ್ಯೂರ್. ಮೇ ಬಿ 21 ಡೇಸ್ ಸ್ಕಿನ್ ಕೇರ್ ಚಾಲೆಂಜ್ ಹಾಕಿದ್ದೀನಲ್ಲ. ಸೊ 21 ಡೇಸ್ ಇದು ಹೇರ್ ಕೇರ್ ಚಾಲೆಂಜನ್ನು ಮಾಡ್ಬೇಕಂತಿದ್ದೀನಿ. ಆಬ್ವಿಯಸ್ಲಿ ಹೇರ್ ಜೆನೆಟಿಕ್ಸ್ ಮ್ಯಾಟರ್ ಆಗುತ್ತೆ. ಓಕೆ ನೋಡೋಣ ಹೇಗಾಗುತ್ತೆ. ನನ್ಗೆ ಆಲ್ರೆಡಿ ಹೇಳಿರೋಂಗೆ ಪಿಸಿಓಎಸ್ ಇರೋದ್ರಿಂದ ಆಹ್, ತುಂಬಾ ಹೇರ್ ಫಾಲ್ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗಿತ್ತು. ಇವಾಗ ಸ್ವಲ್ಪ ಬೆಟರ್ ಸ್ವಲ್ಪ ಉಳ್ಕೊಂಡಿದೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ ಎಕ್ಸ್ಟೆನ್ಷನ್ ತೆಗೆದುಬಿಟ್ಟು ತೋರಿಸ್ತಿರೋದು. ಆ ಎಕ್ಸ್ಟೆನ್ಷನ್ ಕೆಲವ್ರದ್ದು ಹೇರೇ ಇಷ್ಟು ಚೆನ್ನಾಗಿರುತ್ತೆ. ಬಟ್ ನೋಡೋಣ ಹೇರ್ ಕೇರ್ ಮಾಡಿದ್ಮೇಲೆ ಹೆಂಗಾಗುತ್ತೆ ಅಂತ. ನಂದು ಕರ್ಲಿ ಹೇರ್ ಇದೆ. ನಾನು ಅಂದ್ರೆ ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅದಕ್ಕೆ ಹಿಂಗಿಂಗೆಲ್ಲ ಕಾಣಿಸ್ತಿದೆ. ನಾನು ಹೇರ್ ವಾಶ್ ಮಾಡಿದ್ಮೇಲೆ ಹೆಂಗ್ ಕಾಣಿಸುತ್ತೆ ಅದೆಲ್ಲ ತೋರಿಸಿ ಚೆನ್ನಾಗಿ ಕಾಣಿಸುತ್ತೆ ಅವಾಗ ಕರ್ಲಿ ಹೇರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದಿವಾಗ ನಾನು ಜಸ್ಟ್ ಮನೆ ಡ್ರೆಸ್ಸು ಕರೆಕ್ಟಾಗಿ ಏನು ಮಾಡಿಲ್ಲ. ಹಂಗೆ ಇದೀನಲ್ಲ ಹಂಗೆ. ಸೊ ಇದು ಸಿಕ್ಕಾಪಷ್ಟೆ ಕಾಸ್ಟ್ಲಿ ಆಯಿಲ್ ನಾನು ತಗೊಳ್ತಿರ್ಲಿಲ್ಲ. ನನ್ನ ತಂಗಿ ಗಿಫ್ಟ್ ಮಾಡಿರೋದು ನನ್ನ ಬರ್ತ್‌ಡೇಗೆ. ಇದು ಸ್ಮೆಲ್ ಸಿಕ್ಕಾಪಟ್ಟೆ ಏನು ಸ್ಟ್ರಾಂಗ್ ಇದೆ. ಚೆನ್ನಾಗಿದೆ ಸ್ಮೆಲ್ ಬಟ್ ಕೆಲವರಿಗೆ ಇಷ್ಟ ಆಗಲ್ಲ ಅನ್ಸುತ್ತೆ. ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ. ಇದು ಮನೆಯಲ್ಲಿ ಮಾಡಿರೋದು. ಮೆಂತ್ಯ ಸೊಪ್ಪು ಸಾರಿ ಇದು ಮೆಂತ್ಯ ಕಾಳು, ಕರಿಬೇವು ಸೊಪ್ಪು, ತೆಂಗಿನೆಣ್ಣೆ ಇದು ತೆಂಗಿನೆಣ್ಣೆ ಹಾಕಿ ಮಾಡಿರೋದು ಆಯಿಲು. ಅದು ಬಾಟಲ್ ನೋಡ್ಬಿಟ್ಟು ಇದಾಗಬೇಡಿ ಅದು ಮಾಯಿಶ್ಚರೈಸರ್ ಇದು. ನೆಕ್ಸ್ಟ್ ನಿಮ್ದು ಸ್ಟ್ರಾಂಗ್ ಆಗಿರೋ ಕೈನಲ್ಲೇ ಮಸಾಜ್ ಮಾಡ್ಕೋಬಹುದು. ಇದು ಅನ್ನು ಟೂಲನ್ನು ಯೂಸ್ ಮಾಡ್ಕೋಬಹುದು. ಸೊ ನೋಡಿ ಕಲರ್ ಹೆಂಗಿದೆ ಅಂತ ಚೆನ್ನಾಗಿದೆ. ಸ್ಮೆಲ್ಲು ಚೆನ್ನಾಗಿದೆ. ಸ್ವಲ್ಪ ಭೃಂಗರಾಜ್ ಇದು ಬರುತ್ತಲ್ಲ ಗಿಡ ಅದ್ರದ್ದು ಬೇರ್ ಅದೆಲ್ಲ ಹಾಕಿ ಮಾಡಿರೋದು. ನಾನು ರೆಗ್ಯುಲರ್ ಆಗಿ ಏನು ಮಾಡ್ತಿಲ್ಲ ನಾನು. 21 ಚಾಲೆಂಜ್ ಸ್ಟಾರ್ಟ್ ಮಾಡಿರೋದೇ ಇದಕ್ಕೋಸ್ಕರ ಆಕ್ಚುಲಿ. ಏನಕ್ಕಂದ್ರೆ ಯಾವ್ದು ಮಾಡ್ತೀನಿ ಬಿಡ್ತೀನಿ, ಮಾಡ್ತೀನಿ ಬಿಡ್ತೀನಿ. ಇವಾಗ ನಂದು ಇದೂನು ಹಂಗೆ ಹೇರ್ ಫಾಲ್ ಹೋಗುತ್ತೆ ಬರುತ್ತೆ. ಸೆರಮ್ ನಾನು ಹೇ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಈ ತರ ಗೊತ್ತಿದೆಯಲ್ಲ ಒಂದ್ 1000 ವಿಡಿಯೋ ನೋಡಿರ್ತೀರಿ ಯಾವ ತರ ಮಸಾಜ್ ಮಾಡ್ಕೋಬೇಕಂತ. ಇನ್ವರ್ಷನ್ ಹೆಲ್ಪ್ ಆಗುತ್ತಂತಾರೆ. ನಾನು ಟ್ರೈ ಮಾಡ್ತೀನಿ. ಇನ್ವರ್ಷನ್ ಮಾಡೋದು, ಆಮೇಲೆ ಹೇರ್ ಕೊಂಬ್ ಮಾಡೋದು. ಬಿಫೋರ್ ಆಯಿಲಿಂಗ್ ಅಲ್ವಾ ನೀವು ಕರೆಕ್ಟ್ ಆಗಿ ಹೇರ್ ಕೊಂಬ್ ಮಾಡ್ಕೊಳ್ಳಿ. ಇಷ್ಟು ಕೂದಲು ಹೋಗಿರುತ್ತೆ. ಅದು ನಿಮ್ಗೆ ಬೇಕಾಗುತ್ತೆ. ಆಮೇಲೆ ಹೇರ್ ಆಯಿಲ್ ಮಾಡಿದ್ರೆ ಇನ್ನೂ ಸಿಕ್ಕಾಪಟ್ಟೆ ಜಾಸ್ತಿ ಹೋಗ್ಬಿಡುತ್ತೆ. ಆದ್ಮೇಲೆ ಕೊಂಬ್ ಮಾಡ್ಬೇಕು ಬಟ್ ಅವಾಗ ಸ್ವಲ್ಪ ಕಡಿಮೆ ಹೋಗುತ್ತೆ. ನಿಮ್ಗೆ ಕೈನಲ್ಲಿ ಈ ತರ ಯಾರಾದ್ರೂ ಮಸಾಜ್ ಮಾಡೋರಿದ್ರೆ ನಿಮ್ಗೆ ಬೆಸ್ಟ್ ಆಕ್ಚುಲಿ. ಚೆನ್ನಾಗಿ ಆಯಿಲ್ ಹಾಕ್ಬಿಟ್ಟು ಮಸಾಜ್ ಮಾಡಿದ್ರೆ ಸೂಪರ್ ಆಗಿ ಆಗುತ್ತೆ. ಆಮೇಲೆ ನೋಡಿ ಈ ತರ ಎವ್ರಿ ಪಾರ್ಟ್ ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಒಂದು ಮಿನಿಮಮ್ 5-10 ಮಿನಿಟ್ಸ್ ಕಂಟಿನ್ಯೂಯಸ್ ಕೂತ್ಕೊಂಡು ಮಸಾಜ್ ಮಾಡ್ಕೊಳ್ಳಿ. ನೈಟ್ ಮಲ್ಗೋಕ್ಕಿಂತ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ. ಬಟ್ ಪಿಲ್ಲೋಗೆ ಯಾವ್ದಾದ್ರು ಓಲ್ಡ್ ಬಟ್ಟೆ ಹಾಕೊಂಡು ಮಲ್ಕೊಂಬಿಡಿ. ಇಲ್ಲಾಂದ್ರೆ ಫುಲ್ ಪಿಲ್ಲೋಗೆಲ್ಲ ಆಯಿಲ್ ಆಗ್ಬಿಡುತ್ತೆ. ಯೆಸ್. ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ನಂದು ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗಿತ್ತು. ಫೋಟೋಸ್ ಎಲ್ಲ ತೆಗ್ದಿಟ್ಟಿದ್ದೀನಿ ನಾನು ಅಪ್‌ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಆಮೇಲೆ ಇಲ್ಲಿ ನೆತ್ತಿ ಅಂತ ಹೇಳ್ತಾರಲ್ಲ, ಅಲ್ಲಿಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಟಪ 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 ಅಂತ ಹೊಡಿಬೇಡಿ. ಸ್ಲೋ ಆಗಿ ಸ್ವಲ್ಪ ಆಹ್, ಬಡಿಬೇಕು. ಆಮೇಲೆ ಏನ್ ಮಾಡ್ಬೇಕಂತಂದ್ರೆ, ಅಲ್ಲಿ ಮಸಾಜ್ ಕೂಡ ಮಾಡ್ಕೋಬೇಕು. ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಫುಲ್ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಅವಾಗ. ಅಂದ್ರೆ ಅದು ರಬ್ಬಿಂಗ್ ಹೀಟ್ ಪ್ರೊಡ್ಯೂಸ್ ಅಲ್ಲಿ ನಿಮ್ಗಲ್ಲಿ ತುಂಬಾ ಆಯಿಲ್ ಹಾಕದೆ ಇರೋರೆಲ್ಲ ಇದ್ರೆ ಗೊತ್ತಾಗುತ್ತೆ ನಿಮ್ಗೆ ಅದು ಆಹ್, ಸ್ವಲ್ಪ ಸ್ಟ್ರೆಸ್ ಇರುತ್ತಲ್ವಾ? ಅಲ್ಲಿ ಅದು ಬಿಸಿ ಬರುತ್ತೆ ಅದಕ್ಕೋಸ್ಕರ. ಆಮೇಲೆ ಸೈಡ್ ಹೇರ್ ಲೈನಿಂಗ್ ಅಲ್ಲಿ ಥಿನ್ನಿಂಗ್ ಬರುತ್ತಲ್ಲ ಅದನ್ನು ಮಸಾಜ್ ಮಾಡ್ಕೋಬೇಕು. ಇದು ನನ್ನತ್ರ ಇದೆ ಅದಕ್ಕೆ ತೋರಿಸ್ತಿದೀನಿ. ಇದೇನ್ ಬೇಕಂತಾನಿಲ್ಲ. ಬಟ್ ಇದು ಚೆನ್ನಾಗ್ ಅನ್ಸುತ್ತೆ. ಬೇರೆಯವ್ರು ಯಾರಾದ್ರು ಮಾಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಅಥವಾ ನೀವೇನು ಸ್ವಲ್ಪ ಉದಾಸೀನ ಆಗುತ್ತೆ. ಬಟ್ ಸ್ಲೋ ಆಗಿ ಮಾಡ್ಕೊಳ್ಳಿ. ಸ್ಲೋ ಆಗಿ ಹಿಂಗೆ ನೋಡಿ ಹಿಂಗೆ ಇಟ್ಕೋಬೇಕು. ಆಮೇಲೆ ಸ್ಲೋ ಆಗಿ ನಿಮ್ಗೆ ಯಾವ ತರ ಬೇಕೋ ಆ ತರ ಮೂವ್ ಮಾಡ್ಕೋಬೇಕು. ಇದು ನಿಮ್ಗೆ ನೆಕ್ ಮಸಾಜು, ಇಯರ್ ಮಸಾಜು ಎಲ್ಲಾನು ಚೆನ್ನಾಗಾಗುತ್ತೆ. ಆಕ್ಚುಲಿ ನೆಕ್ ಮಸಾಜ್ ಮಾಡ್ಕೊಳ್ಳಿ ಚೆನ್ನಾಗಾಗುತ್ತೆ. ಈವನ್ ಹ್ಯಾಂಡಲ್ಲು ಯಾರಾದ್ರೂ ಇದ್ರೆ ಅಥವಾ ನೀವುನು ಸ್ಲೋ ಆಗಿ ನೆಕ್ ಮಸಾಜ್ ಮಾಡ್ಕೊಳ್ಳಿ, ಇಯರ್ ಮಸಾಜ್ ಮಾಡ್ಕೊಳ್ಳಿ. ಎಷ್ಟ್ ಚೆನ್ನಾಗಾಗುತ್ತೆ ನೋಡಿ. ಫುಲ್ ರಿಲೀಫ್ ಆಗುತ್ತೆ. ಹೇರ್ ಕೇರ್ ಮಾಡಾದ್ಮೇಲೆ ಸ್ಕಿನ್ ಕೇರ್ ಮಾಡಿ. ಅವಾಗ ಏನಾಗುತ್ತೆ ಈ ಆಯಿಲ್ ಗೀಲ್ ಎಲ್ಲ ಬಂದಿರುತ್ತಲ್ಲ ಮುಖಕ್ಕೆ. ಇವಾಗ ಇದು ಮಾಡೋವಾಗ ನೋಡಿ ಸ್ವಲ್ಪ ಆಯಿಲ್ ತಾಗಿರುತ್ತೆ ಅದು ಓಕೆ ಏನಾಗಲ್ಲ. ಬೇಕಾದ್ರೆ ನೀವು ಸ್ಕಿನ್ ಕೇರ್ ಮಾಡಿಲ್ಲ ಅಂದ್ರೂನು ಫೇಸ್ ವಾಶ್, ನೆಕ್ ವಾಶ್ ಎಲ್ಲ ಮಾಡಿದ್ರೆ ಓಕೆ. ಎವ್ರಿ ಟೈಮ್ ಇನ್ನೊಂದೇನಂದ್ರೆ ಹೇರ್ ಕೇರ್ ಮಾಡುವಾಗ್ಲಿ, ಸ್ಕಿನ್ ಕೇರ್ ಮಾಡುವಾಗಲಿ ನೆಕ್ ಈಸ್ ಪಾರ್ಟ್ ಆಫ್ ಯುವರ್ ಯು ಹಾವ್ ಟು ಕನ್ಸಿಡರ್ ಇಟ್ ಈಸ್ ಪಾರ್ಟ್ ಆಫ್ ಯುವರ್ ಹೆಡ್ ಓನ್ಲಿ ಅಂತ. ಏನಕ್ಕಂದ್ರೆ ಆ, ಬರೀ ಮುಖಕ್ಕೆ ಮಾಡ್ಕೊಂಡ್ರೆ ಅಥವಾ ತಲೆ ಕೂದಲಿಗೆ ಮಾಡ್ಕೊಂಡ್ರೆ ಅದು ಆಹ್, ಇಗ್ನೋರ್ ಮಾಡ್ದಂಗಾಗುತ್ತೆ. ಅದಕ್ಕೆ ಬೆನಿಫಿಟ್ ಸಿಗಲ್ಲ ನಿಮ್ಗೆ. ಸೊ ಆಮೇಲೆ ಡಿಸ್ಕಲರೇಷನು ಬರುತ್ತೆ ಸ್ಕಿನ್ ಕೇರ್ ಮಾಡುವಾಗ, ಹೇರ್ ಕೇರ್ ಮಾಡುವಾಗ ಮಾಡಿದ್ರೆ ನಿಮ್ಗೆ ತುಂಬಾ ರಿಲ್ಯಾಕ್ಸ್ ಅನ್ಸುತ್ತೆ, ರಿಲೀಫ್ ಅನ್ಸುತ್ತೆ. ನಿದ್ದೆ ಬರ್ದೇ ಇರೋರು ಸ್ವಲ್ಪ ಆಯಿಲ್ ಇದು ನಾನು ಬರೀ ಕೊಕೊನಟ್ ಆಯಿಲು ಕ್ಯಾಸ್ಟರ್ ಆಯಿಲು ಇದೆ. ಕೆಲವ್ರಿಗೆ ಆಗಲ್ಲ.
ಕೂಲ್ ಬಾಡಿ ಇರೋರ್ಗೆ ಒಂದ್ ಹನಿ ಕ್ಯಾಸ್ಟರ್ ಆಯಿಲ್ ತಾಗ್ಸಿದ್ರು ಶುರು ಆಗುತ್ತೆ ಅಕ್ಷಿ ಬರೋದಕ್ಕೆ, ಕೋಲ್ಡ್ ಆಗೋದಕ್ಕೆ. ಬರೀ ಇದು ಹಾಕಿದ್ರುನು ಸಾಕು. ಬಾದಾಮ್ ಆಯಿಲ್ ಅದು ಸಿಗುತ್ತೆ. 110 ರುಪೀಸ್ ಸಮಥಿಂಗ್ ಅದು ಪ್ಯೂರ್ ಬರುತ್ತಲ್ಲ, ಅದೂನು ಚೆನ್ನಾಗಿರುತ್ತೆ ಆಕ್ಚುಲಿ. ನೋಡಿ ನಿಮ್ಗೆ ಬೇಕಾದ್ರೆ ಹಾಕೊಳ್ಳಿ. ಕೋಕೋನಟ್ ಆಯಿಲ್‌ಗೆ ಇದೆಲ್ಲ ಮೆಂತ್ಯ ಸೊಪ್ಪು ಅದು ಇದು ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಆಮೇಲೆ ಇದಾದ್ಮೇಲೆ ಚೆನ್ನಾಗಿ ಕೋಂಬ್ ಮಾಡ್ಕೊಂಡು ಪ್ರಾಪರ್ ಆಗಿ ನಾನು ಆಮೇಲೆ ಮಾಡ್ಕೊಂಡಿದ್ದೀನಿ. ವಿಡಿಯೋದಲ್ಲಿ ಫುಲ್ ಬೇಡ ತೋರ್ಸೋದಂತ. ಜಡೆ ಹಾಕ್ಬಿಟ್ಟು ಲಾಂಗ್ ಹೇರ್ ಚೆನ್ನಾಗಿ ಹೇರ್ ಇರೋರು ಜಡೆ ಹಾಕೊಳ್ಳಿ. ಅವ್ರಿಗೆ ಈ ವಿಡಿಯೋ ಬೇಕಂತಾನು ಇಲ್ಲ. ಇಲ್ಲ ನಾನು ಹಿಂಗೆ ಬಂದ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಆಲ್ವೇಸ್. ಇಲ್ಲಾಂದ್ರೆ ಜಡೆ ಹಾಕಿ ಬಿಟ್ಬಿಡಿ. ನೆಕ್ಸ್ಟ್ ನೋಡಿ ಎಷ್ಟು ಹೇರ್ ಫಾಲ್ ಆಗಿದೆ. ಅಂದ್ರೆ ಇದು ಇವಾಗ ನಾನು ತೋರಿಸ್ತಿರೋ ಹೇರ್ ಫಾಲ್ ನಾನು ಇವಾಗ ದಿನಕ್ಕೆ 3 ಸಲ ಹೇರ್ ಕಾಂಬ್ ಮಾಡಿದ್ದೀನಿ. 3 ಸಲನು ಇಷ್ಟಿಷ್ಟೇ ಹೋಗಿದೆ. ಸೊ ಸಿಕ್ಕಾಪಟ್ಟೆ ಹೇರ್ ಫಾಲ್ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.